ನಮಸ್ಕಾರ. ಹೀಗೆ ಯೋಚನೆ ಮಾಡಿ, ನಿಮ್ಮ ಹಕ್ಕಿಗೆ ಧಕ್ಕೆ ಬಂದಿದೆ, ಆದ್ರೆ ಅದನ್ನ ಅಪರಾಧ ಅಂತಾನೂ ಹೇಳೋಕ್ಕಾಗಲ್ಲ. ಆಗೇನ್ ಮಾಡೋದು? ಕಾನೂನಿನಲ್ಲಿ ಇದಕ್ಕಾಗೆ ಒಂದು ಪ್ರತ್ಯೇಕ ವಿಭಾಗವಿದೆ. ಅದನ್ನೇ ಟಾರ್ಟ್ ಅಥವಾ ಅಪಕೃತ್ಯ ಅಂತ ಕರೆಯೋದು. ಬನ್ನಿ, ಇದರ ಬಗ್ಗೆ ಇವತ್ತು ಸರಳವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಟಾರ್ಟ್ ಅನ್ನೋ ಪದನೇ ಸ್ವಲ್ಪ ವಿಚಿತ್ರ ಅಲ್ವಾ? ಏನಿದು ಟಾರ್ಟ್ ಅಂತ? ಆದರೆ ಒಮ್ಮೆ ಇದರ ಮೂಲ ಅರ್ಥ ಗೊತ್ತಾದ್ರೆ ಈ ಇಡೀ ಕಾನೂನಿನ ಕಾನ್ಸೆಪ್ಟ್ ಎಷ್ಟು ಸರಳ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಈ ಟಾರ್ಟ್ ಅನ್ನೋ ಪದ ಬಂದಿದ್ದು ಲ್ಯಾಟಿನ್ ಭಾಷೆಯ ಟಾರ್ಟಮ್ ಅನ್ನೋ ಪದದಿಂದ. ಇದರ ಅರ್ಥ ತಿರುಚಿದ ಅಥವಾ ವಕ್ರವಾದ ಅಂತ. ಅಂದ್ರೆ ಯಾವುದು ನೇರವಾಗಿಲ್ಲವೋ, ಯಾವುದು ಸರಿದಾರಿಯಲ್ಲಿಲ್ಲವೋ ಅಂಥ ನಡವಳಿಕೆ. ಕಾನೂನಿನ ದೃಷ್ಟಿಯಲ್ಲಿ ಇದು ಒಂದು ನಾಗರಿಕ ತಪ್ಪು. ನೋಡಿ, ಎಷ್ಟು ಪರ್ಫೆಕ್ಟ್ ಆದ ಪದ ಅಲ್ವಾ? ಹಾಗಾದ್ರೆ ಯಾವುದೋ ಒಂದು ಘಟನೆಯನ್ನ ಟಾರ್ಟ್ ಅಂತ ಕರೆಯೋಕೆ ಏನೆಲ್ಲ ಇರಬೇಕು? ಸುಮ್ನೆ ಹಾಗೆ ಹೇಳೋಕ್ಕಾಗಲ್ಲ. ಅದಕ್ಕೆ 3 ಪ್ರಮುಖ ಅಂದ್ರೆ ಕಡ್ಡಾಯವಾದ ಅಂಶಗಳು ಇರಲೇಬೇಕು. ಇದನ್ನ ಒಂದು 3 ಕಾಲಿನ ಸ್ಟೂಲ್ ತರ ಅನ್ಕೊಳ್ಳಿ. ಸ್ಟೂಲ್ ಗಟ್ಟಿಯಾಗಿ ನಿಲ್ಲೋಕೆ 3 ಕಾಲ್ಗಳು ಎಷ್ಟು ಮುಖ್ಯವೋ, ಒಂದು ಟಾರ್ಟ್ ಕೇಸ್ ಸಾಬೀತಾಗೋಕೆ ಈ 3 ಅಂಶಗಳು ಅಷ್ಟೇ ಮುಖ್ಯ. ಮೊದಲನೇದಾಗಿ, ಒಂದು ತಪ್ಪಾದ ಕೃತ್ಯ ನಡೆದಿರಬೇಕು. ಎರಡನೇದು, ಅದರಿಂದ ಒಬ್ಬ ವ್ಯಕ್ತಿಯ ಕಾನೂನುಬದ್ಧ ಹಕ್ಕಿಗೆ ಧಕ್ಕೆ ಆಗಿರಬೇಕು. ಮತ್ತು ಮೂರನೇದು, ಹಾಗೂ ಅತಿ ಮುಖ್ಯವಾಗಿ, ಆ ನಷ್ಟಕ್ಕೆ ಕಾನೂನಿನಲ್ಲಿ ಒಂದು ಪರಿಹಾರ ಅಂದ್ರೆ ರೆಮಿಡಿ ಇರಬೇಕು. ಈ 3ರಲ್ಲಿ ಒಂದಿಲ್ಲ ಅಂದ್ರೂ ಇಡೀ ಕೇಸ್ ಬಿದ್ದೋಗುತ್ತೆ. ಸರಿ, ಇಲ್ಲಿಂದ ವಿಷಯ ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗುತ್ತೆ, ಸ್ವಲ್ಪ ಟ್ರಿಕಿ ಕೂಡ. ನಮಗೆ ಏನಾದ್ರೂ ನಷ್ಟ ಆಯ್ತು ಅಂದ ಕಾನೂನಿನ ಪ್ರಕಾರ ಅದೊಂದು ಟಾಟ್ ಆಗ್ಬಿಡುತ್ತಾ? ಇಲ್ಲ, ಹಾಗಾಗಲ್ಲ. ಯಾಕೆ ಹೀಗೆ? ಇದೇ ಟಾಟ್ ಕಾನೂನಿನ ಒಂದು ಒಗಟು. ಈ ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ನಾವು 2 ಪ್ರಮುಖ ಲ್ಯಾಟಿನ್ ಸೂತ್ರಗಳನ್ನು ಅರ್ಥ ಮಾಡ್ಕೋಬೇಕು. ಇವೇ ಟಾರ್ಟ್ ಕಾನೂನಿನ ಅಡಿಪಾಯ. ಇವು ಹಾನಿಗೂ ಮತ್ತು ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆಗೂ ಇರೋ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ಹೇಳುತ್ತೆ. ಈ ಕಾನ್ಸೆಪ್ಟ್ ಎಷ್ಟು ಮುಖ್ಯ ಅಂದ್ರೆ, ಕಳೆದ ಹಲವಾರು ಕಾನೂನು ಪರೀಕ್ಷೆಗಳಲ್ಲಿ ಇದೇ ವಿಷಯದ ಮೇಲೆ ಸುಮಾರು 17 ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಬಂದಿವೆಯಂತೆ. ಅಂದ್ರೆ ಯೋಚನೆ ಮಾಡಿ ಇದರ ಮಹತ್ವ ಎಷ್ಟಿದೆ ಅಂತ. ಆ 2 ಸೂತ್ರಗಳು ಯಾವುವು ಅಂದ್ರೆ ಇಂಜೂರಿಯಾ ಸೈನ್ ಡ್ಯಾಮ್ನಮ್ ಮತ್ತು ಡ್ಯಾಮ್ನಮ್ ಸೈನ್ ಇಂಜೂರಿಯಾ. ಒಂದರಲ್ಲಿ ಕಾನೂನು ಹಕ್ಕು ಉಲ್ಲಂಘನೆಯಾಗಿದೆ, ಆದರೆ ದುಡ್ಡಿನ ಲೆಕ್ಕದಲ್ಲಿ ಏನೂ ನಷ್ಟವಾಗಿಲ್ಲ, ಇದು ಟಾಟ್ ಆಗುತ್ತೆ. ಇನ್ನೊಂದರಲ್ಲಿ ದುಡ್ಡಿನ ಲೆಕ್ಕದಲ್ಲಿ ನಷ್ಟವಾಗಿದೆ, ಆದರೆ ಯಾವ ಕಾನೂನು ಹಕ್ಕು ಉಲ್ಲಂಘನೆಯಾಗಿಲ್ಲ, ಇದು ಟಾಟ್ ಆಗಲ್ಲ. ಸ್ವಲ್ಪ ಕನ್ಫ್ಯೂಸಿಂಗ್ ಅಲ್ವಾ? ಬನ್ನಿ ಉದಾಹರಣೆ ನೋಡಿದ್ರೆ ಸ್ಪಷ್ಟವಾಗುತ್ತೆ. ಮೊದಲನೇ ಕೇಸ್ ಇಂಜೂರಿಯಾ ಸೈನ್ ಡ್ಯಾಮ್ನಮ್ ನೋಡೋಣ. ಅಂದ್ರೆ ಕಾನೂನುಬದ್ಧ ಹಕ್ಕಿನ ಉಲ್ಲಂಘನೆ ಆಗಿದೆ, ಆದರೆ ನಷ್ಟ ಆಗಿಲ್ಲ. ಉದಾಹರಣೆಗೆ, ಯಾರೋ ಒಬ್ರು ನಿಮ್ಮ ಜಾಗಕ್ಕೆ ಸುಮ್ಮನೆ ಬಂದು ಹೋಗ್ತಾರೆ. ಅವರೇನೂ ಹಾಳು ಮಾಡಿಲ್ಲ, ಏನೂ ಕದ್ದಿಲ್ಲ. ಆದರೂ ನಿಮ್ಮ ಅನುಮತಿ ಇಲ್ಲದೆ ನಿಮ್ಮ ಜಾಗಕ್ಕೆ ಬರೋದು ನಿಮ್ಮ ಹಕ್ಕಿನ ಉಲ್ಲಂಘನೆ. ಹಾಗಾಗಿ ಇದು ಟಾಟ್. ಈಗ ಎರಡನೇ ಕೇಸ್, ಡ್ಯಾಮ್ನಮ್ ಸೈನ್ ಇಂಜೂರಿಯಾ. ಅಂದ್ರೆ ನಷ್ಟ ಆಗಿದೆ, ಆದರೆ ಕಾನೂನು ಹಕ್ಕಿನ ಉಲ್ಲಂಘನೆ ಆಗಿಲ್ಲ. ಉದಾಹರಣೆಗೆ, ನಿಮ್ಮ ಪಕ್ಕದ ಮನೆಯವರು ಅವರ ಸ್ವಂತ ಜಾಗದಲ್ಲಿ ಒಂದು ಬಾವಿ ತೋಡುತ್ತಾರೆ. ಕಾನೂನು ಪ್ರಕಾರ ಅವರಿಗದಕ್ಕೆ ಹಕ್ಕಿದೆ, ಆದರೆ ಅದರಿಂದ ನಿಮ್ಮ ಬಾವಿಯಲ್ಲಿ ನೀರು ಕಡಿಮೆಯಾಗಿ ಬತ್ತಿ ಹೋಗುತ್ತೆ. ಇಲ್ಲಿ ನಿಮಗೆ ನಷ್ಟವಾಯಿತು, ಆದರೆ ನಿಮ್ಮ ಪಕ್ಕದ ಮನೆಯವರು ಕಾನೂನು ಬಾಹಿರವಾಡಿ ಏನನ್ನೂ ಮಾಡಿಲ್ಲ. ಹಾಗಾಗಿ ಇದು ಟಾಟ್ ಆಗಲ್ಲ. ಸರಿ, ಟಾರ್ಟ್ ಅಂದ್ರೆ ಏನು, ಅದರ ಅಂಶಗಳೇನು, ಅದರ ಸೂಕ್ಷ್ಮ ವ್ಯತ್ಯಾಸಗಳೇನು ಅಂತ ಈಗ ನಮಗೊಂದು ಐಡಿಯಾ ಬಂತು. ಈಗ ಇದರ ಚಿತ್ರಣ ಇನ್ನಷ್ಟು ಸ್ಪಷ್ಟವಾಗಬೇಕು ಅಂದ್ರೆ ನಾವು ಇದನ್ನ ಅಪರಾಧ ಅಂದ್ರೆ ಕ್ರೈಮ್ ಜೊತೆ ಮತ್ತು ಒಪ್ಪಂದ ಅಂದ್ರೆ ಕಾಂಟ್ರಾಕ್ಟ್ ಜೊತೆ ಹೋಲಿಸಿ ನೋಡಬೇಕು. ಮೊದಲು ಟಾಟ್ ಮತ್ತು ಕ್ರೈಮ್ ನಡುವಿನ ವ್ಯತ್ಯಾಸ ನೋಡೋಣ. ಟಾಟ್ ಅನ್ನೋದು 2 ವ್ಯಕ್ತಿಗಳ ನಡುವಿನ ಖಾಸಗಿ ತಪ್ಪು. ಆದರೆ ಕ್ರೈಮ್ ಅಂದ್ರೆ ಅಪರಾಧ, ಅದು ಇಡೀ ಸಮಾಜದ ವಿರುದ್ಧ ಮಾಡಿದ ತಪ್ಪು. ಅದಕ್ಕೆ ಟಾಟ್ ಕೇಸ್ ಹಾಕೋದು ಬಾಧಿತ ವ್ಯಕ್ತಿ, ಅದೇ ಕ್ರಿಮಿನಲ್ ಕೇಸ್ ಹಾಕೋದು ಸರ್ಕಾರ ಅಥವಾ ಸ್ಟೇಟ್. ಹಾಗೇನೆ ಇದರ ಉದ್ದೇಶಗಳೂ ಬೇರೆ ಬೇರೆ. ಟಾರ್ಟ್ ಕಾನೂನಿನ ಮುಖ್ಯ ಉದ್ದೇಶ ನಷ್ಟ ಅನುಭವಿಸಿದವರಿಗೆ ಪರಿಹಾರ ಕೊಡಿಸೋದು, ಆದರೆ ಅಪರಾಧ ಕಾನೂನಿನ ಉದ್ದೇಶ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟು ಬೇರೆಯವರು ಆ ತಪ್ಪು ಮಾಡದ ಹಾಗೆ ತಡೆಯೋದು. ಈಗ ಟಾರ್ಟ್ ಮತ್ತು ಕಾಂಟ್ರಾಕ್ಟ್ ನಡುವಿನ ವ್ಯತ್ಯಾಸ ನೋಡೋಣ. ಕಾಂಟ್ರಾಕ್ಟ್ ಅಂದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚು ಜನ ಸೇರಿ ಮಾಡ್ಕೊಳ್ಳೋ ಒಂದು ಒಪ್ಪಂದ. ಅಲ್ಲಿನ ಕರ್ತವ್ಯಗಳು ಆ ಒಪ್ಪಂದದಿಂದ ಹುಟ್ಕೊಳ್ಳುತ್ತೆ. ಆದ್ರೆ ಟಾರ್ಟ್ ಹಾಗಲ್ಲ. ಇಲ್ಲಿರೋ ಕರ್ತವ್ಯವನ್ನ ಕಾನೂನೇ ನಮ್ಮೆಲ್ಲರ ಮೇಲೆ ವಿಧಿಸಿರುತ್ತೆ. ಉದಾಹರಣೆಗೆ, ಬೇರೆಯವರಿಗೆ ಹಾನಿ ಮಾಡಬಾರದು ಅನ್ನೋದು ಒಂದು ಕರ್ತವ್ಯ. ಇದನ್ನು ನಾವ್ ಯಾರ ಜೊತೆನೂ ಒಪ್ಪಂದ ಮಾಡ್ಕೊಂಡಿಲ್ಲ, ಇದು ಕಾನೂನು ಹೇಳಿರೋದು. ಕಾನೂನು ಭಾಷೆಯಲ್ಲಿ ಹೇಳೋದಾದ್ರೆ ಟಾಟ್ ರೈಟ್ ಇನ್ ರೆಮ್ ಅನ್ನ ರಕ್ಷಿಸುತ್ತೆ. ಅಂದ್ರೆ ಇಡೀ ಜಗತ್ತಿನ ವಿರುದ್ಧ ನಮಗಿರುವ ಹಕ್ಕುಗಳು, ಉದಾಹರಣೆಗೆ ನಮ್ಮ ಆಸ್ತಿಯ ಹಕ್ಕು. ಆದ್ರೆ ಕಾಂಟ್ರಾಕ್ಟ್ ರೈಟ್ ಇನ್ ಪರ್ಸೋನಮ್ ಅನ್ನ ರಕ್ಷಿಸುತ್ತೆ. ಅಂದ್ರೆ ಕೇವಲ ಒಪ್ಪಂದ ಮಾಡಿಕೊಂಡ ನಿರ್ದಿಷ್ಟ ವ್ಯಕ್ತಿಯ ವಿರುದ್ಧ ಮಾತ್ರ ನಮಗಿರುವ ಹಕ್ಕು.
ಸರಿ, ಇಷ್ಟೆಲ್ಲ ನೋಡಿದ್ಮೇಲೆ ಈ ಟಾಟ್ ಕಾನೂನಿನ ಹೃದಯ ಭಾಗದಲ್ಲಿರೋ ಮೂಲತತ್ವ ಯಾವುದು? ಯಾವುದು ಈ ಇಡೀ ವ್ಯವಸ್ಥೆಯನ್ನ ಮುನ್ನಡೆಸುತ್ತೆ? ಅದೊಂದು ಬಹಳ ಸರಳವಾದ ಆದರೆ ಅಷ್ಟೇ ಶಕ್ತಿಯುತವಾದ ಮಾತು. ಆ ಮಾತೇ ಊಬಿ ಜಸ್ ಇಬಿ ರೆಮಿಡಿಯಮ್. ಇದರರ್ಥ ಎಲ್ಲಿ ಹಕ್ಕಿದೆಯೋ ಅಲ್ಲಿ ಪರಿಹಾರವೂ ಇದೆ. ಅಂದ್ರೆ ಕಾನೂನು ನಿಮಗೆ ಒಂದು ಹಕ್ಕನ್ನು ಕೊಟ್ಟಿದೆ ಅಂದ್ರೆ ಆ ಹಕ್ಕನ್ನು ರಕ್ಷಿಸಲು ಒಂದು ಮಾರ್ಗವನ್ನು ಅದು ಕೊಡಲೇಬೇಕು. ಪರಿಹಾರವೇ ಇಲ್ಲದ ಹಕ್ಕಿಗೆ ಅರ್ಥವೇ ಇಲ್ಲ ಅಲ್ವಾ? ಇದೇ ಟಾಟ್ ಕಾನೂನಿನ ಆತ್ಮ. ಹಾಗಾಗಿ ಟಾಟ್ ಕಾನೂನು ಯಾಕಿಷ್ಟು ಮುಖ್ಯ ಅಂದ್ರೆ ಇದು ಯಾವುದೇ ತಪ್ಪಿಗೆ ಪರಿಹಾರ ಇಲ್ಲದಂತೆ ಆಗದ ಹಾಗೆ ನೋಡ್ಕೊಳ್ಳುತ್ತೆ. ಸಂತ್ರಸ್ತರಿಗೆ ನಷ್ಟ ಪರಿಹಾರ ಕೊಡಿಸುತ್ತೆ. ಮುಖ್ಯವಾಗಿ ಇದೊಂದು ಪುಸ್ತಕದಲ್ಲಿ ಬರ್ದಿಟ್ಟ ಹಾಗೆ ಸ್ಥಿರವಾಗಿರೋ ನಿಯಮಗಳಲ್ಲ. ಇದು ಸಮಾಜ ಬದಲಾದಂತೆ ತಾನು ಬದಲಾಗುತ್ತಾ ವಿಕಸನಗೊಳ್ತಾ ಹೋಗುವ ಒಂದು ಜೀವಂತ ವ್ಯವಸ್ಥೆ. ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ಹಕ್ಕುಗಳನ್ನು ಗುರುತಿಸಿ ರಕ್ಷಿಸುತ್ತೆ. ಇದೆಲ್ಲ ನಮ್ಮನ್ನ ಒಂದು ಕೊನೆಯ ಪ್ರಶ್ನೆ ಹತ್ರ ತಂದು ನಿಲ್ಲಿಸುತ್ತೆ. ಇವತ್ತು ಟೆಕ್ನಾಲಜಿ, ಸಮಾಜ ಎಲ್ಲವೂ ವೇಗವಾಗಿ ಬದಲಾಗ್ತಿದೆ. ಹಾಗಾದ್ರೆ ಈ ಬದಲಾವಣೆ ಜೊತೆ ನಾಳೆ ಕಾನೂನು ಯಾವ ಹೊಸ ತಪ್ಪುಗಳನ್ನು ಗುರ್ತಿಸ್ಬೇಕಾಗ್ಬೋದು? ಯಾವ ಹೊಸ ಹಕ್ಕುಗಳಿಗೆ ಪರಿಹಾರ ಒದಗಿಸ್ಬೇಕಾಗ್ಬೋದು? ಯೋಚನೆ ಮಾಡ್ಬೇಕಾದ ವಿಷಯ ಅಲ್ವಾ?